ಆರಾಧ್ಯ ಮೂರ್ತಿಯನ್ನ ಮನಸ ಸ್ಮರಿಸುತ್ತಾ ಈ ವೇದಿಕೆಯಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಿರುವ ಯತಿತ್ರಯರ ಪದಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಒದಗಿ ಬಂದಿರುವುದು ಆತ್ಮೀಯರಾಗಿರುವಂಥ ಶ್ರೀಯುತ ವಸಂತ್ ಗೆಳೆಯರಿಂದ. ಅವರು ನನಗೆ ಸುರುವಿಗೆ ಕರೆ ಮಾಡಿದರು. ಈ ಹಿಂದೆಯೂ ಕೂಡ ಇಂಥ ಸತ್ಯದ ವಿಚಾರದಲ್ಲಿ ಯಾವತ್ತೂ ಕೂಡ ಜೊತೆ ಸೇರಿಕೊಂಡಿರುವಂಥ ವಸಂತ್ ಗೆಳೆಯರ್ಜಿ, ಗಟ್ಟಿಯಾಗಿ ಮಾತನಾಡುವಂಥ ರಾಜಕೀಯ ನಾಯಕರೆಂಬ ಕೀರ್ತಿಯನ್ನು ಪಡೆದಿರುವಂಥ ಆತ್ಮೀಯ ಸುನಿಲ್ ಕುಮಾರ್ಜಿ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿಯರೇ, ಈ ವೇದಿಕೆಯಿಂದ ಸಾಕಷ್ಟು ವಿಚಾರಗಳು ಹರಿದು ಬಂದಿದೆ. ನಾವಿವತ್ತು ಅಲ್ಲಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪ್ರಶ್ನೆಗಳು ಬರ್ತಾ ಇದೆ. ಒಂದು ವ್ಯಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಾವಿಷ್ಟೆಲ್ಲ ಪ್ರಯತ್ನವನ್ನು ಮಾಡಬೇಕಾದ್ದಿದೆಯಾ ಎಂಬ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರುತ್ತದೆ. ಕೇವಲ ಪೂಜ್ಯ ಕಾವಂದರ ಘಟನೆಯಲ್ಲಿ ಮಾತ್ರ ಅಲ್ಲ, ಈ ಹಿಂದೆ ನಡೆದಿರುವಂಥ ಘಟನೆಯಲ್ಲಿ ಮಾತನಾಡುವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಾವೆಲ್ಲರೂ ತೊಡಗಿಸಿಕೊಳ್ಬೇಕಾದಿದೆ ಎಂಬ ಚಿಂತನೆ ಅದು ಸಹಜವಾಗಿ ಮೂಡಿ ಬರುವಂಥದ್ದು. ಆ ರೀತಿಯ ಪ್ರಶ್ನೆಗಳನ್ನು ಯಾರೋ ನಮ್ಮ ಮುಂದಿಡುವಾಗ ಮುಗ್ಧವಾಗಿರುವಂಥ ಹಿಂದೂ ಸಮಾಜ ಅದನ್ನೇ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಯಾವತ್ತೂ ಕೂಡ ಅನ್ಯಾಯ ಅನಾಚಾರ ಮಾಡಿದವರ ಜೊತೆಯಲ್ಲಿ ನಿಲ್ಲಿಲ್ಲ. ಧರ್ಮ ಪ್ರಪಂಚಕ್ಕೆ, ಧರ್ಮ ಕ್ಷೇತ್ರಕ್ಕೆ, ಸಮಾಜಕ್ಕೆ ಆಘಾತವಾಗುವಂಥ ಕಾರ್ಯವನ್ನು ಮಾಡಿದವರ ಜೊತೆಯಲ್ಲಿ ನಿಲ್ಲಿಲ್ಲ. ಬದಲಾಗಿ ಅವರು ಸಮಾಜಕ್ಕೋಸ್ಕರವಾಗಿ ಮಾಡಿರುವಂಥ, ಧರ್ಮಕ್ಕೋಸ್ಕರವಾಗಿ ಮಾಡಿರುವಂಥ ಅನೇಕ ಕಾರ್ಯಗಳನ್ನು ಗಮನಿಸಿಕೊಂಡು ಯಾವುದೋ ಒಂದು ಎಲುಬಿಲ್ಲದ ನಾಲಗೆ ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಅದು ಸತ್ಯವಾಗಿರ್ಬೋದೆಂಬ ಸಂಶಯ ತಾಳುವುದನ್ನ ಹಿಂದೂ ಸಮಾಜ ಬಿಡದಿದ್ರೆ ಈ ಹಿಂದೂ ಸಮಾಜ ಯಾವತ್ತೂ ಕೂಡ ಏಳಿಗೆ ಆಗುವುದಿಲ್ಲ ಎಂಬ ಸತ್ಯವನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು. ಇವತ್ತು ಯಾವ ಬಿಸ್ಕೆಟ್ ಅನ್ನು ಸಮಾಜದ ಮುಂದೆ ಹಾಕಿದ್ದಾರೆ? ಧರ್ಮಸ್ಥಳ ಪವಿತ್ರವಾಗಿರುವಂಥ ಹಿಂದೂ ಕ್ಷೇತ್ರ, ಆ ಹಿಂದೂ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಒಬ್ಬ ಜೈನ ಧರ್ಮದವರು ಇರಬಹುದಾ ಎಂಬ ಪ್ರಶ್ನೆಯನ್ನು ಹಾಕುವಾಗ ಎಲ್ರಿಗೂ ಕೂಡ ಸಂಶಯವೇ. ಯಾಕೆಂದ್ರೆ ಹಿಂದೂ ಧರ್ಮ ಎಂದ್ರೆ ಏನು, ಜೈನ ಧರ್ಮ ಎಂದ್ರೆ ಏನು, ಬಾಕಿ ಪ್ರಪಂಚದಲ್ಲಿರ್ತಕ್ಕಂಥ ಮತಗಳ ಚಿಂತನೆ ಇದನ್ನು ಯಾವುದನ್ನು ಕೂಡ ನಾವು ಅಧ್ಯಯನ ಮಾಡಲಿಲ್ಲ, ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಬದಲಾಗಿ ನಾವು ನಮ್ಮಷ್ಟಕ್ಕೆ ನಮ್ಮ ದಿನಚರಿಯನ್ನು ಮಾತ್ರ ನೋಡ್ತಾ ಇದ್ದೇವೆ. ಯಾರೋ ಒಬ್ಬರು ನಮಗೆ ತಂದು ಒಂದು ತುಂಡು ಬಿಸ್ಕೆಟ್ ಅನ್ನು ಕೊಟ್ಟರೆ ಅವರು ಹೇಳಿದ್ದನ್ನು ಕೇಳ್ತೇವೆ, ಅವರ ಹಿಂದೆ ನಾವು ಹೋಗ್ತೇವೆ. ಸತ್ಯ ಗೊತ್ತಿರುವ ಕಾರಣ ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ಸುಪ್ರೀಂ ತೀರ್ಪಿನಲ್ಲೇ ಬಂದಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂ ಧರ್ಮದ ಯಾವ ಆಂತರಿಕವಾಗಿರುವಂಥ ಮೂಲಭೂತವಾಗಿರುವಂಥ ಸಿದ್ಧಾಂತ ಇದೆಯೋ ಆ ಸಿದ್ಧಾಂತದ ಅಡಿ ಎಲ್ಲ ಧರ್ಮಗಳು ಕೂಡ ಅದು ಹಿಂದೂ ಧರ್ಮದ ಜೊತೆ ಇರುವಂಥದ್ದು ಆಗಿರುವ ಕಾರಣ ಭಾರತ ದೇಶದಲ್ಲಿ ಇರುವಂಥ ಜೈನ, ಬೌದ್ಧ ಮತ್ತು ಸಿಖ್ ಪಂಥಗಳೆಲ್ಲವೂ ಕೂಡ ಭಾಗ ಎಂಬುದನ್ನ ಎದೆ ತಟ್ಟಿಕೊಂಡು ನಾವು ಹೇಳಲಿಕ್ಕೆ ತಯಾರಾಗಿದ್ದೇವೆ. ಹಾಗಿರುವ ಕಾರಣ ಜೈನ ಧರ್ಮದವರು ಒಂದು ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದುವರಿಬಹುದು. ಆದರೆ ಇವತ್ತು ಜೈನ ಧರ್ಮದವರು ಧರ್ಮಾಧಿಕಾರಿಗಳಾಗಬಹುದು ಅಂತ ಪ್ರಶ್ನಿಸುವಂತ ಮುಟ್ಟಾಳರು ಪೂಜ್ಯ ಕಾವಂದರು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗುವಂತ ಸಂದರ್ಭದಲ್ಲಿ ಪ್ರಶ್ನಿಸಬೇಕಿತ್ತು, ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗುವಂತ ಸಂದರ್ಭದಲ್ಲಿ ಪ್ರಶ್ನಿಸಬೇಕಿತ್ತು. ಆ ಸಂದರ್ಭದಲ್ಲಿ ಅವರ ಎದುರು ವಿಚಾರಗಳಿಲ್ಲ ಆಯಿತು. ಒಂದು ನೆನಪಿಡಿ ಬಂಧುಗಳೇ, ಒಬ್ಬ ಧರ್ಮಾಧಿಕಾರಿಯನ್ನ ಆ ಪಟ್ಟದಿಂದ ಇಳಿಸಲಿಕ್ಕೋಸ್ಕರವಾಗಿ ಈ ರೀತಿಯ ವಿಚಾರಗಳನ್ನು ನಮ್ಮ ಮುಂದಿಡಿಯೋರನ ಹಿಂದಿರುವಂತ ಗುರಿ ಏನೆಂದ್ರೆ ಅವರು ಪೀಠದಿಂದ ಇಳಿದ ಕೂಡಲೇ ಆ ಧರ್ಮಾಧಿಕಾರಿಯ ಪೀಠವನ್ನು ನಾನೇ ಇರಬೇಕು ಎಂಬ ಚಿಂತನೆ ಇರುವವನು ಮಾತ್ರ ಈ ರೀತಿಯ ತಪ್ಪು ದಾರಿಯಲ್ಲಿ ಮುಂದುವರಿತಾನೆ. ಹಾಗಿರುವ ಕಾರಣ ಅಂಥವರ ಬಗ್ಗೆ ಜಾಗೃತರಾಗಿರಬೇಕು, ನಾವು ಚಿಂತನೆಯನ್ನ ಮಾಡಬೇಕು.
ಇವತ್ತು ನಡೆದಿರತಕ್ಕಂಥ ಘಟನೆ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಅರ್ಹನೇ ಅಲ್ಲ. ಯಾಕೆಂದ್ರೆ ಅದನ್ನು ಅಧ್ಯಯನ ಮಾಡಿದಂತ ಇಬ್ಬರು ಆತ್ಮೀಯರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಆತ್ಮೀಯ ವಸಂತ ಗಿಳಿಯಾರ್ ಅದರ ಬಗ್ಗೆ. ಆದರೆ ಆ ಒಂದು ಘಟನೆಯನ್ನ ಇರಿಸಿಕೊಂಡು ಯಾರು ಮುಂದುವರಿತಾ ಇದ್ದಾರೆ? ನನ್ನ ಹತ್ರ ಒಬ್ರು ಪ್ರಶ್ನಿಸಿದರು, ನೀವೊಬ್ಬ ಹಿಂದೂ ಸಂಘಟನೆಯ ನೇತಾರ, ಒಬ್ಬ ಕಾರ್ಯಕರ್ತ, ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂಥ ಘಟನೆಯನ್ನು ಕೂಡ ಸಮಾಜದ ಮುಂದೆ ತೆರೆದಿಡುವಲ್ಲಿ ಮುಂದೆ ನಿಂತಿರುವಂಥದ್ದು ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತ. ಹಾಗಿರುವಾಗ ನೀವು ಅದನ್ನು ಯಾವ ರೀತಿ ವಿರೋಧಿಸ್ತೀರಿ ಅಂತ ಹೇಳೋ ಪ್ರಶ್ನೆಯನ್ನು ಕೇಳಿದರು. ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಂತ ಹೇಳುವಂಥ ಒಂದು ಪದವಿ ಅಥವಾ ಒಂದು ಶಿರೋನಾಮೆ ಅದು ಜೀವಮಾನ ಪೂರ್ತಿ ನಮ್ಮ ಜೊತೆ ಇರುವಂಥದ್ದಲ್ಲ. ಯಾರು ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಳ್ತಾರೋ ಆ ಸಮರ್ಪಿಸಿಕೊಂಡವರು ಮಾತ್ರ ಹಿಂದೂ ಸಂಘಟನೆಯ ನೇತಾರರಾಗಿರ್ತಾರೆ ವಿನಃ ಜೀವಮಾನ ಪೂರ್ತಿ ಒಂದು ಕೇಸರಿ ಶಾಲನ್ನು ಹೆಗಲಲ್ಲಿ ಹಾಕಿಕೊಂಡೆ ನಾವು ಹಿಂದೂ ನೇತಾರರಾಗುವುದಿಲ್ಲ ಅಥವಾ ಹಿಂದೂ ಸಂಘಟನೆಯ ನೇತಾರರಾಗುವುದಿಲ್ಲ. ಮಾತಿಗೆ ಮಿತಿ ಇರಬೇಕು, ಕೃತಿಗೆ ಮಿತಿ ಇರಬೇಕು, ಮಾಡುವಂತ ಕಾರ್ಯದಲ್ಲಿ ಯಾವತ್ತೂ ಕೂಡ ಸಂಸ್ಕಾರ ಇರಬೇಕು. ಆ ಸಂಸ್ಕಾರವನ್ನು ಬಿಟ್ಟು ಯಾವ ಒಂದು ಪವಿತ್ರವಾಗಿರುವಂತ ಕ್ಷೇತ್ರ ಇದೆಯೋ ಆ ಕ್ಷೇತ್ರವನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ, ಈ ದೇಶವನ್ನು ಉಳಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಿರುವಂತ ವಿದೇಶಿ ಶಕ್ತಿಗಳೊಂದಿಗೆ ಕೈ ಜೋಡಿಸುವಂತ ಕೇಸರಿ ಶಾಲ ಹಾಕಿರತಕ್ಕಂಥ ಹಿಂದೂ ಅಥವಾ ಅವೊಬ್ಬ ಹಿಂದೂ ನಾಮಧಾರಿಯಾಗಿದ್ರು ಕೂಡ ಈ ಸಮಾಜ ಅವನನ್ನ ಹಿಂದೂ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಶಿರಚ್ಛೇದಾಗಿದ್ರು ಕೂಡ ನಾವು ಅದನ್ನು ಸ್ವಾಗತಿಸ್ತೇವೆ, ಹೆಮ್ಮೆಯಿಂದ ಸ್ವಾಗತಿಸ್ತೇವೆ. ಸಮಾಜವನ್ನು ದಾರಿ ತಪ್ಪಿಸುವಂತ ಪ್ರಯತ್ನ ನಡೀಬಾರದು. ಇವತ್ತು ಬೇರೆ ಬೇರೆ ವಿಚಾರಗಳಿವೆ. ಒಬ್ಬ ಧರ್ಮಾಧಿಕಾರಿಯನ್ನ ಆ ಪೀಠದಿಂದ ಇಳಿಸಿದ್ರೆ ತಾನು ಧರ್ಮಾಧಿಕಾರಿಯಾಗಬಹುದು ಎಂಬ ಕನಸು ಕಾಣುವವರು, ಒಂದು ವೇಳೆ ಪೂಜ್ಯ ಕಾವಂದರ ಕೈಯಿಂದ ಅದು ತಪ್ಪಿ ಬಂದರೆ, ಸರ್ಕಾರದ ಅಧೀನಕ್ಕೆ ಬಂದರೆ ಅದು ಮುಜರಾಯಿ ಇಲಾಖೆಯ ಕ್ಷೇತ್ರ ಆಗ್ತದೆ. ಮುಜರಾಯಿ ಇಲಾಖೆಯ ಕ್ಷೇತ್ರ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಾನು ಆಗಬಹುದು ಎಂಬ ಕನಸು ಕಾಣ್ತಾ ಇರುವಂತ ಮುಟ್ಟಾಳರಿಗೆ ಒಂದು ಸಂದೇಶವನ್ನು ನಾವು ಗಟ್ಟಿಯಾಗಿ ಕೊಡ್ತಾ ಇದ್ದೇವೆ. ಪೂಜ್ಯ ಕಾವಂದರ ನೇತೃತ್ವ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಗಳು, ಒಬ್ಬ ವ್ಯಕ್ತಿ ಮಾಡಿರತಕ್ಕಂಥ ಸಾಧನೆಗಳು, ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಕೌಟುಂಬಿಕವಾಗಿ. ನಾನು ಇತ್ತೀಚೆಗೆ ಒಂದು ವೇದಿಕೆಯಿಂದ ಹೇಳಿದಂಥ ಮಾತು ಸುರತ್ಕಲ್ನ ವೇದಿಕೆಯಲ್ಲಿ ಹೇಳಿದೆ. ನನ್ನ ಊರಿನಲ್ಲಿ ಇರತಕ್ಕಂಥ ಸುಮಾರು ಮದ್ಯಪಾನಿಗಳು, ಮದ್ಯ ವ್ಯಸನಿಗಳು, ಅವರ ಕುಟುಂಬ ಸಂಪೂರ್ಣ ನಾಶವಾಗುವಂಥ ಪರಿಸ್ಥಿತಿ ಇತ್ತು. ಕೇವಲ ನನ್ನ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಸುಮಾರು 23 ಯುವಕರು ಮದ್ಯಪಾನವನ್ನು ಬಿಟ್ಟು ಅವರು ಒಂದೊಳ್ಳೆ ಕುಟುಂಬ ಜೀವನವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕೆ ಕಾರಣ ಯಾವುದೆಂದ್ರೆ ಧರ್ಮಸ್ಥಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಧ್ಯವರ್ಜನ ಶಿಬಿರದಲ್ಲಿ ಅವರು ಭಾಗವಹಿಸಿದ ಕಾರಣ ಅವರು ಬದಲಾದರು, ಪರಿವರ್ತನೆಯನ್ನು ಹೊಂದಿದ್ರು. ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಬದಲಾಯಿಸಲಿಕ್ಕೆ ಆಗದೇ ಇರುವವರನ್ನ ಅವರ ಆ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾದದ್ದು ಈ ರೀತಿಯ ಮಧ್ಯವರ್ಜನ ಶಿಬಿರದಿಂದ. ನಾವು ದೇಶಕ್ಕೆ ನೋಡಿದರೆ ಧರ್ಮಸ್ಥಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿದ್ಯಾದಾನ, ಪವಿತ್ರವಾಗಿರುವಂತಹ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅನ್ನದಾನ, ಬಡವ ಬಲ್ಲಿದ ಎಂಬ ಭೇದ ಇಲ್ಲದೆ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ರಾಜಾತಿಥ್ಯದೊಂದಿಗೆ ಆ ಕೊಡುವಂತಹ ಅನ್ನದಾನ. ಅದೇ ರೀತಿ ಅಲ್ಲಿ ಸಾಲುಗಟ್ಟಿ ನಿಂತು ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಬೇಕಾಗಿರುವಂತ ಧರ್ಮಸ್ಥಳದ ಆರ್ಥಿಕವಾಗಿರುವಂತ ಸಹಾಯವನ್ನ ಪಡ್ಕೊಂಡವರಲ್ಲಿ ಕೂಡ ಕೆಲವರು ಇವತ್ತು ಅಲ್ಲಿ ಅಪಪ್ರಚಾರ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಂಶಯವನ್ನು ಹೊಂದುತ್ತಾ ಇದ್ದಾರೆ. ಆಗಿರಬಹುದಾ ಎಂಬ ಸಂಶಯವನ್ನು ಹೊಂದುವಂತ ಪರಿಸ್ಥಿತಿ. ಇದೆಲ್ಲವನ್ನ ಬಿಟ್ಟು ಕೇವಲ ಪೂಜ್ಯ ಕಾವಂದರ ಮೇಲೆ ಮಾತ್ರ ಅಲ್ಲ, ಚರಿತ್ರೆಯ ಪುಟಗಳನ್ನು ಆತ್ಮೀಯ ಸುನೀಲ್ ಜಿ ಅವರು ಹೇಳಿದರು, ಇದು ಪ್ರಾರಂಭ ಅಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ಹಿಂದೂ ಸಮಾಜಕ್ಕೆ ನೇತೃತ್ವವನ್ನು ವಹಿಸಿರತಕ್ಕಂಥ ಧರ್ಮ ಗುರುಗಳಾಗಿರಲಿ ಅಥವಾ ಸಾಮಾಜಿಕ ನೇತಾರರಾಗಿರಲಿ ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರಗಳಾಗಿರಲಿ ಇದರ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣ ನಡೆದಿದ್ರೆ ಅದಕ್ಕೆ ಕಾರಣ ಯಾವುದೆಂದರೆ ಒಂದು ಹಿಂದೂ ಸಮಾಜ ಎಲ್ಲ ಭೇದ ಮರೆತು ಸೇರುವುದು ನಮ್ಮ ಧಾರ್ಮಿಕವಾಗಿರತಕ್ಕಂಥ ಶ್ರದ್ಧಾ ಕೇಂದ್ರದಲ್ಲಿ. ಆ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಸೇರುವಂತ ಹಿಂದೂ ಸಮಾಜ ಬಲಿಷ್ಠವಾದರೆ ನಾಳೆ ನಮ್ಮ ಬೇಳೆ ಬೇಯುವುದಿಲ್ಲ ಎಂಬ ಚಿಂತನೆ ಇರತಕ್ಕಂಥ ದುಷ್ಟ ಶಕ್ತಿಗಳು ನಮ್ಮನ್ನ ತಪ್ಪು ದಾರಿಗೆ ಎಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆದ್ದು. ಅದೇ ರೀತಿ ಸಮಾಜದ ಧರ್ಮಗುರುಗಳು ಕೂಡ ಅವರು ಸಮಾಜದಲ್ಲಿ ಬೇರೆ ಬೇರೆ ಚಿಂತನೆಗಳಿರ್ಬೋದು,
ಬೇರೆ ಆಗಿರ್ಬೋದು, ರಾಜಕೀಯವಾಗಿ ಬೇರೆ ಆಗಿರ್ಬೋದು, ಹಾಗೆಲ್ಲ ಬೇರೆ ಬೇರೆ ಆಗಿರುವಂತಹ ಸಮಾಜವನ್ನ ಒಗ್ಗೂಡಿಸಿಕೊಂಡು ಆ ಧರ್ಮ ಪಥದಲ್ಲಿ ಮುಂದುವರಲಿಕ್ಕೆ ಬೇಕಾಗಿರುವಂತಹ ಪ್ರೇರಣಾ ಶಕ್ತಿಯಾಗಿ ಅವರು ನಿಲ್ತಾರೆ. ಅಂತ ಧರ್ಮ ಗುರುಗಳನ್ನೇ ನಾಶ ಮಾಡದಿದ್ರೆ ಈ ಸಮಾಜ ಒಗ್ಗೂಡುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ನೇತಾರರು ಯಾವತ್ತೂ ಕೂಡ ಸಮಾಜದ ಗಟ್ಟಿಯಾದಂಥ ಶಬ್ದವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಆ ಶಬ್ದದ ವಿಚಾರನ ಅರ್ಥವಿಸಿಕೊಂಡು ಅವರನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ಸಮಾಜ. ಆದ್ದರಿಂದ ಅಂತ ಸಾಮಾಜಿಕ ನಾಯಕರನ್ನು ನಿರ್ನಾಮ ಮಾಡದೆ ವಿನಃ ಈ ಸಮಾಜವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ನಮ್ಮ ಕೇರಳದಲ್ಲಿ ಭಯೋ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಹಿಳೆಯನ್ನ ಪ್ರಶ್ನಿಸ್ತಾರೆ. ನೀವು ಯಾಕೆ ಕೇರಳದಲ್ಲಿ ಇವತ್ತಿಗೂ ಕೂಡ ನಿಮ್ಮ ಚಟುವಟಿಕೆ ಮುಂದುವರಿತಾ ಇಲ್ಲ? ಈಗ ಕೇರಳವನ್ನು ಬಿಟ್ಟು ನೀವು ಸಮೀಪದ ರಾಜ್ಯಗಳನ್ನು ಯಾಕೆ ಗಮನಿಸ್ತಾ ಇದ್ದೀರಿ ಅಂದ್ರೆ ಆಕೆ ಕೊಟ್ಟ ಉತ್ತರ ಇಲ್ಲಿ ಸ್ವಯಂ ಸೇವಕ ನಮ್ಮ ಚಟುವಟಿಕೆ ನಡೆಯುವುದಿಲ್ಲ ಅಂತ ಹೇಳುವ ಮಾತನ್ನ ಆ ಸ್ತ್ರೀ ಹೇಳ್ತಾಳೆ. ಏನ್ ಮಾಡ್ತಾ ಇದೆ ಸಂಘವು ಕೂಡ ಮಾಡ್ತಾ ಇರುವಂತ ಕಾರ್ಯ ಏನು? ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ನಮ್ಮ ಮೇಲೆ ಆಗ್ತಾ ಇರುವಂತ ನಿರಂತರವಾಗಿರತಕ್ಕಂಥ ದಾಳಿಗಳಿಗೆ ನಾವೇ ಸಂಶಯ ಪಟ್ಟುಕೊಂಡು ಕೂರುವುದಲ್ಲ, ಬದಲಾಗಿ ನಾವು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಉತ್ತರ ಕೊಡುವಂತ ವ್ಯವಸ್ಥೆಯಲ್ಲಿ ಮುಂದುವರೆ ಈ ಎಲ್ಲ ಅಪಸ್ವರ ನಿಲ್ತದೆ. ಕಾಸರಗೋಡು ಎಂದ್ರೆ ಒಂದರ್ಥ ನನ್ನ ಹೋಗಿರುವಂತ ಹಿರಿಯ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದರು. ಅವರು ಮಾತನಾಡ್ತಾ ಕೇರಳದ ವಿಷಯ ಬರುವಾಗ ಹೇಳಿದರು, ಕೇರಳ ಭಾರತದ ಪಾಕಿಸ್ತಾನ ಅಲ್ವಾ ಅಂತ ಕೇಳಿದರು. ಮತ್ತೆ ಮುಂದುವರಿಸಿ ಹೇಳ್ತಾರೆ, ಕಾಸರಗೋಡು ಕೇರಳದ ಪಾಕಿಸ್ತಾನ ಅಲ್ವಾ ಅಂತ ಹೇಳಿದರು. ನಾವು ಹೇಳಿದೀವಿ, ಅಲ್ಲ ಸ್ವಾಮಿ, ಕಾಸರಗೋಡು ಕೇರಳದ ಪಾಕಿಸ್ತಾನ ಅಲ್ಲ. ಒಂದು ಕಾಲಘಟ್ಟದಲ್ಲಿ ಆ ಪರಿಸ್ಥಿತಿ ಇರಬಹುದು. ಆದರೆ ಕೇವಲ ಮೊನ್ನೆ ಗಣೇಶ ಚತುರ್ಥಿಯ ದಿವಸ ತೊಡಗಿಸಿಕೊಂಡು 10 ದಿವಸಗಳ ಕಾಲ 1008 ತೆಂಗಿನಕಾಯಿಯೊಂದಿಗೆ 70ನೇ ವರ್ಷದ ಸಾರ್ವಜನಿಕವಾಗಿರುವಂತಹ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಕಾಸರಗೋಡಿನ ಆ ನಗರದ ಬೀದಿಗಳಲ್ಲಿಯೂ ಕೂಡ ಆ ಗಣೇಶನ ವಿಸರ್ಜನಾ ಮೆರವಣಿಗೆ ತಲೆ ಎತ್ತಿ ಹೋಗುವಂತಿದ್ರೆ ಪಾಕಿಸ್ತಾನ ಕಾಸರಗೋಡು ಅಂತ ಯಾರೋ ಸ್ಥಾಪನೆ ಮಾಡಲಿಕ್ಕೆ ಮುಂದಡಿ ಇಟ್ಟರು ಕೂಡ ಅದಕ್ಕೆ ಹಿಂದೂ ಸಂಘಟನೆ ಅವಕಾಶವನ್ನು ಕೊಡಲಿಲ್ಲ, ಸಾಮಾಜಿಕ ನೇತಾರರ ಅವಕಾಶವನ್ನು ಕೊಡಲಿಲ್ಲ, ಧಾರ್ಮಿಕ ನೇತಾರರ ಅವಕಾಶ ಕೊಡಲಿಲ್ಲ. ತಮ್ಮ ಜೀವ ಸರಿ ನಾವು ಧರ್ಮ ರಕ್ಷಣೆಯನ್ನು ಮಾಡಿಯೇ ಸಿದ್ಧ ಎಂದು ಮುಂದಡಿ ಇಟ್ಟ ಕಾರಣ ಕೂಡ ಅಲುಗಾಡಿಸಲಿಕ್ಕಿರುವಂತ ಶಕ್ತಿ ಈ ದುಷ್ಟರಿಗೆ ಬರಲಿಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಕೇರಳದಲ್ಲಿ ಅಪಪ್ರಚಾರ ಮಾಡ್ತಾ ಇರೋರು ಯಾರು? ಒಬ್ಬ ಮನಾಫ್ ಎಂಬಾತ ಯೂಟ್ಯೂಬಿನ ಮುಖಾಂತರ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ. ತಮಗೆ ಗೊತ್ತಿರಬಹುದು, ಜರಿತದಿಂದ ಒಂದು ಅಪಘಾತಕ್ಕೀಡಾಗಿ ಅದರಲ್ಲಿ ನಮ್ಮ ಕೇರಳದ ಒಬ್ಬ ಸಹೋದರ ಮರಣಿಸ್ತಾನೆ, ಅರ್ಜುನ್ ಎಂಬ ಸಹೋದರ. ಆ ಅರ್ಜುನ್ ಮರಣಿಸಿರುವಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳ ಮುಖಾಂತರ ಆ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ಅರ್ಜುನ್ ಡ್ರೈವರ್ ಆಗಿ ದುಡಿತಾ ಇದ್ದಂತ ಲಾರಿಯ ಮಾಲಕ ಎಂಬ ರೀತಿಯಲ್ಲಿ ಅವರು ಪ್ರಚಾರವನ್ನು ಮಾಡಿ ಮನಾಫಿನ ಖಾತೆಗೆ ಬಂದಿರುವಂತ ದುಡ್ಡಿನಲ್ಲಿ ಒಂದು ನಯಾ ಪೈಸೆಯನ್ನು ಕೂಡ ಆ ಕುಟುಂಬಕ್ಕೆ ಕೊಡದೇ ಇರತಕ್ಕಂಥ ಪಾತಕಿ ಅಂತ ದುಷ್ಟ ಇವತ್ತು ಪೂಜ್ಯ ಕಾವಂದರ ಬಗ್ಗೆ ಅಪಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಧ್ವನಿ ಜೋಡಿಸುವುದಲ್ಲ, ಬದಲಾಗಿ ಮನಾಫ್ ಎಂಬವನಿಗೆ ಹಿಂದೂ ಸಮಾಜ ಏನೆಂಬುದನ್ನು ತೋರಿಸಿಕೊಡುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಮತ್ತು ಮುಂದುವರಿಸಿ ಹೇಳ್ತಾನೆ, ಧರ್ಮಸ್ಥಳದಲ್ಲಿ ಕೆಲವೊಂದು ಫೋಟೋಗಳನ್ನು ತೋರಿಸಿ ಹೇಳ್ತಾನೆ, ನಾನು ಯೂಟ್ಯೂಬಿನ ಮುಖಾಂತರ ಪ್ರಚಾರ ಮಾಡಿರುವ ಕಾರಣ ಇಲ್ಲಿ ಕೇರಳದಿಂದ ಬರುವಂತ ಭಕ್ತಾದಿಗಳು ಯಾರು ಕೂಡ ಇವತ್ತು ಬರ್ತಾ ಇಲ್ಲ, ವಾಹನಗಳೇ ಕಾಣ್ತಾ ಇಲ್ಲ ಅಂತ ಹೇಳುವ ರೀತಿಯ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಧರ್ಮಸ್ಥಳ ಪೂರ್ತಿ ತಿರುಗಿದ್ರು ಕೂಡ ಅವನಿಗೆ ಧರ್ಮಸ್ಥಳಕ್ಕೆ ಬಂದಿರುವಂತ ವಾಹನದ ಸಂಖ್ಯೆಯಿಂದ ಲೆಕ್ಕ ಹಿಡಿಯಲಿಕ್ಕೆ ಆಗದೇ ಇರುವವನು ಇವತ್ತು ಕೇರಳದಿಂದ ಬರುವಂತ ಭಕ್ತರನ್ನ ತಡೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದೇನೆ ಅಂತ ಹೇಳುವಾಗ ನಾವು ಅದನ್ನು ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾವೆಲ್ಲ ತಪ್ಪಿತಸ್ಥರು. ಆದ ಕಾರಣ ನಾವು ಧರ್ಮ ಗುರುಗಳ ಬಗ್ಗೆ, ನಮ್ಮ ಧರ್ಮ ಕ್ಷೇತ್ರಗಳ ಬಗ್ಗೆ, ನಮ್ಮ ಸಾಮಾಜಿಕ ನೇತಾರರ ಬಗ್ಗೆ ಈ ರೀತಿ ಅಪಸ್ವರಗಳು ಬರುವಂತ ಸಂದರ್ಭದಲ್ಲಿ ನಾವು ಒಗ್ಗಟ್ಟಲ್ಲಿ ನಿಲ್ಲಬೇಕು. ಆಸಾರಾಮ್ ಬಾಪೂಜಿಯವರ ಬಗ್ಗೆ ಅಪವಾದ ಬರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಶಯ ಪಟ್ಟು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿ ಈ ಕೆಟ್ಟ ಕೆಲಸವನ್ನು ಮಾಡ್ತಾರ ಅಂತ. ಕಾಂಚಿಯ ಪೂಜನೀಯ ಜಯೇಂದ್ರ ಸರಸ್ವತಿಯವರನ್ನ
ತಮಿಳುನಾಡು ಸರ್ಕಾರ ಜೈಲಿಗೆ ಅಟ್ಟುವಂಥ ಸಂದರ್ಭದಲ್ಲಿ ಕೂಡ ನಾವು ಸಂಶಯ ಪಟ್ಟೆವು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದವರು ಈಗ ಇಂಥ ಕೆಟ್ಟ ಕೆಲಸಕ್ಕೆ ಇಳಿದಿದ್ದಾರಾ ಅಂತ. ಪೂಜ್ಯ ರಾಮಚಂದ್ರಪುರ ಮಠಾಧೀಶರಾಗಿರುವಂಥ ರಾಘವೇಶ್ವರ ಭಾರತಿಗಳ ಬಗ್ಗೆ ಅಪಪ್ರಚಾರ ಬರುವಂಥ ಸಂದರ್ಭದಲ್ಲಿ ನಾವೇ ಸಂಶಯ ಪಟ್ಟೆವು, ನಾವೆಲ್ಲ ಇಷ್ಟು ಗೌರವದಿಂದ ಕಾಣುವಂಥ ಗುರುಗಳು ಈ ರೀತಿ ಮಾಡಿದಿರಾ ಅಂತ. ಇವತ್ತು ಪೂಜನೀಯ ಕಾವಂದರ ಬಗ್ಗೆ ಅಪಪ್ರಚಾರ ಬರುವಾಗಲೂ ಕೂಡ ನಮಗೆಲ್ಲ ಸಂಶಯ ಇತ್ತು, ಈ ರೀತಿಯ ನಾವು ಇಟ್ಟಂತ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆಯಾ ಅಂತ. ಆದರೆ ಅದರ ಸತ್ಯವನ್ನ ನಾವು ಅರ್ಥವಿಸಿಕೊಳ್ಳದೆ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಎಂದು ನಮ್ಮ ಹಿರಿಯರು ಹೇಳಿದ್ರೆ, ಯಾರೋ ಒಬ್ಬ ದುಷ್ಟ ಹೇಳುವಂತ ಮಾತನ್ನು ಕೇಳಿಕೊಂಡು ಆ ವಿಚಾರಧಾರೆಗಳಿಗೆ ನಾವು ನಮ್ಮನ್ನ ಜೋಡಿಸಿಕೊಳ್ಳುವುದಲ್ಲ, ಬದಲಾಗಿ ಅವರು ಈ ಮಣ್ಣಿಗೋಸ್ಕರವಾಗಿ ಈ ಸಮಾಜಕ್ಕೋಸ್ಕರವಾಗಿ ಮಾಡಿರುವಂತ ಒಳ್ಳೆಯ ಕಾರ್ಯಗಳು ಯಾವುದೆಯೋ ಆ ಒಳ್ಳೆಯ ಕಾರ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ಗೌರವಿಸಿಕೊಂಡು ಅವರ ಜೊತೆಯಾಗಿ ನಿಲ್ಲಬೇಕಾದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಎಂಬ ಭಾವನೆ ಜಾಗೃತವಾದರೆ ಕೇವಲ ಕಾರ್ಕಳದಲ್ಲಿ ಮಾತ್ರ ಅಲ್ಲ, ಈ ರೀತಿಯ ಜನಾಗ್ರಹ ಸಭೆ ಅಲ್ಲಲ್ಲಿ ಗ್ರಾಮದಲ್ಲಿ ನಡೆಯುವಾಗ ಎಲ್ಲ ಭಕ್ತರು ಬಂದು ಸೇರುವಂತ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ನಾವು ಈ ಎಲ್ಲ ವಿಚಾರಗಳನ್ನು ಅರ್ಥವಿಸಿಕೊಂಡು ಮುನ್ನಡೆಯಬೇಕು. ತಡ ಆಗಿದ್ರು ಕೂಡ ತುಂಬಾ ತಡ ಆಗಿದೆ, ಯಾಕೆಂದ್ರೆ ಯಾವತ್ತೂ ಕೂಡ ಹಿಂದೂ ಧರ್ಮ ಹಾಗೆ ಪೂಜ್ಯ ಈಗಲೇ ಹೇಳಿದರು, ಕಾವಂದರು ಯಾವುದೇ ಅವರಿಗೆ ಬರುವಂತ ಯಾವ ಗೌರವ ಇದೆಯೋ ಆ ಸಂದರ್ಭದಲ್ಲಿ ಪ್ರಶಸ್ತಿಗಳೆಲ್ಲ ದೇವರದ್ದು ಸಮಾಜದ್ದು ಅಂತ ಹೇಳಿದರು. ಆದರೆ ಈ ನೋವು ಬರುವಂಥ ಸಂದರ್ಭದಲ್ಲಿ ಅವರು ಯಾರೊಬ್ಬರ ಹತ್ರವೂ ಕೂಡ ನನ್ನ ಜೊತೆಯಲ್ಲಿ ನಿಲ್ಲಿ ಅಂತ ಹೇಳುವಂಥ ವಿನಂತಿಯನ್ನ ಮಾಡಲಿಲ್ಲ. ಎಲ್ಲವನ್ನು ನೋಡುವಂಥ ಒಬ್ಬ ಮಂಜುನಾಥನು, ಎಲ್ಲವನ್ನು ನೋಡುವ ಒಬ್ಬ ಅಣ್ಣಪ್ಪನಿದ್ದಾನೆ ಅಂತ ಹೇಳೋ ವಿಶ್ವಾಸ ನಮಗೆ ಹೇಗಿದೆಯೋ ಹಾಗೆ ಅವರಿಗೆ ಇರುವ ಕಾರಣ ಸಮಯ ಇದಕ್ಕೆ ಬೇಕಾಗಿರುವಂಥ ಉತ್ತರವನ್ನು ಕೊಡ್ತದೆ ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದರು. ನನ್ನ ತಂದೆಯವರ ಬಂಧು ಒಬ್ರು ಅಮೆರಿಕದಲ್ಲಿ ಇದ್ರು. ನಾನು ಚಿಕ್ಕವನಿರುವಾಗ ತಂದೆಯವರು ಅವರಿಗೆ ಇಲ್ಲಿಂದ ಪತ್ರವನ್ನು ಬರಿತಾ ಇದ್ರು. ಆ ಪತ್ರ ಅಮೆರಿಕಕ್ಕೆ ಹೋಗಿ ಅಲ್ಲಿಂದ ಅವರು ವಾಪಸ್ಸು ಉತ್ತರವನ್ನು ಬರೆದು ಮನೆಗೆ ಬಿಟ್ಟೋಗ ಸುಮಾರು 2 ತಿಂಗಳಾಗ್ತಾ ಇತ್ತು. ಹಾಗಿರುವ ಕಾರಣ ಅಮೆರಿಕದಲ್ಲಿರುವ ತನ್ನ ಬಂಧು ಹೇಗಿದ್ದಾನೆ ಎಂಬುದು ತಿಳಿಬೇಕು ಅಂತಾದ್ರೆ 2 ತಿಂಗಳ ಕಾಲ ಕಾಯ್ಬೇಕಾಗಿತ್ತು. ನಾನು ಚಿಕ್ಕವನಿರುವಾಗ ಬಂಧುಗಳೇ, ಈಗ ಕಾಲ ಬದಲಾಗಿದೆ, ಈಗ ಅಮೆರಿಕದಲ್ಲಿರುವಂತ ನಮ್ಮ ಬಂಧು ಹೇಗಿದ್ದಾರೆ ಅಂತ ನಮಗೆ ಗೊತ್ತಾಗಲಿಕ್ಕೆ 2 ತಿಂಗಳು ಕಾಯುವುದು ಬೇಡ, 2 ದಿವಸ ಕಾಯುವುದು ಬೇಡ, 2 ನಿಮಿಷ ಕಾಯುವುದು ಬೇಡ, 2 ಸೆಕೆಂಡಿನಲ್ಲಿ ನಮಗೆ ಅಮೆರಿಕದಲ್ಲಿರುವವರ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಕಾಲಸ್ಥಿತಿಗೆ ಅನುಸಾರವಾಗಿ ದೇವರು ಕೂಡ ಎಲ್ಲ ನಿಯಮಾವಳಿಯನ್ನು ಬದಲಿಸಿದ್ದಾರೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ತಪ್ಪು ಮಾಡಬೇಡಿ, ಧರ್ಮದ ದಾರಿಯನ್ನು ಬಿಟ್ಟು ಹೋಗಬೇಡಿ, ನಿನ್ನ ಮಕ್ಕಳ ಕಾಲದಲ್ಲಿ ಅದು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆದೀತು ಅಂತ. ಅದು ಆ ಕಾಲದ ಚಿಂತನೆ ಆಗಿದ್ರೆ ಬಂಧುಗಳೇ, ಈಗ ತಪ್ಪು ಮಾಡಬೇಡಿ, ತಪ್ಪು ಮಾಡಿದರೆ ಅದಕ್ಕಿರುವಂತ ಶಿಕ್ಷೆ ನಿಮ್ಮ ಮಕ್ಕಳ ಕಾಲದವರೆಗೆ ಹೋಗುವುದಿಲ್ಲ, ಬದಲಾಗಿ ನಿಮ್ಮ ಕಾಲದಲ್ಲೇ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಂಬ ಸತ್ಯ ಈಗ ನಮ್ಮೆದುರು ಅರಿವಾಗ್ತಾ ಇದೆ. ಬೊಗಳೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡ್ತಾ ಇದ್ದವರೆಲ್ಲರೂ ಕೂಡ ಈಗ ತಣ್ಣಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾನೂನಿನ ಮುಂದೆ ತಲೆ ಎತ್ತುವುದು ಹೇಗೆ, ಸಮಾಜದ ಮುಂದೆ ತಲೆ ಎತ್ತುವುದು ಹೇಗೆ? ಇಷ್ಟೆಲ್ಲ ಸಮಾಜವನ್ನು ದಾರಿ ತಪ್ಪಿಸಿದವರು ನಾಳೆ ಎಲ್ಲರೂ ಜೊತೆಯಾಗಿ ಬಂದ್ರೆ ಏನಾದೀತು? ಸ್ವಾಮಿ ವಿವೇಕಾನಂದರ ಒಂದು ಕಥೆ ನೆನಪಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಕಾಶಿಯ ಪಟ್ಟಣದಲ್ಲಿ ಅವರು ಪೂರ್ವಾಶ್ರಮದಲ್ಲಿ ನಡ್ಕೊಂಡು ಹೋಗುವಾಗ ಅವರ ಹಿಂದುಗಡೆ ಒಂದು ನಾಯಿ ಬಂತಂತೆ. ಹಾಗೆ ಸ್ವಲ್ಪ ದೂರ ಹೋಗುವಾಗ ನಾಯಿ 2 ಆಯ್ತು, 3 ಆಯ್ತು. ಇವರು ಓಡಾಡ್ತಾ ಇದ್ದಾರೆ, ಮತ್ತೆ ನಾಯಿಗಳ ಪಡೆ ಜಾಸ್ತಿ ಆಯ್ತು. ಹಾಗೆ ಅವರು ಬಿಟ್ಟು ಓಡಿಕೊಂಡಿರುವಾಗ ಎದುರುಗಡೆಯಿಂದ ಮೇಲೆಯಿಂದ ಕಾಶಿ ಕ್ಷೇತ್ರದ ಅರ್ಚಕರು ನಡೆದು ಬರ್ತಾ ಇದ್ರು. ಓಡ್ತಾ ಇರುವಂತ ನರೇಂದ್ರನ ತಡೆದು ನಿಲ್ಲಿಸಿ ಕೇಳಿದ್ರು, ಏನಪ್ಪ ನರೇಂದ್ರ, ಎಲ್ಲಿಗೆ ಓಡ್ತಾ ಇದ್ದೀಯಾ ಅಂತ. ಆಗ ನರೇಂದ್ರರು ಹಿಂದೆ ತೋರಿಸಿದರಂತೆ, ಏನು ಅಲ್ಲಿ ನೋಡಿ ನಾಯಿಗಳು ಅಂತ. ಹಾಗೆ ನರೇಂದ್ರ ತಿರುಗಿ ನೋಡುವಾಗ ಸುಮಾರು 25 ನಾಯಿಗಳಿವೆ, ಆದರೆ ಇವರು ನಿಲ್ಲುವಾಗ ನಾಯಿಗಳು ಕೂಡ ನಿಂತಿದೆ. ಹಾಗೆ ಅರ್ಚಕರು ಹೇಳ್ತಾರಂತೆ, ನೋಡಪ್ಪ, ಆ ನಾಯಿ ನಿನ್ನನ್ನು ಎಷ್ಟು ನಾಯಿ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದು? ಒಂದು ನಾಯಿಗೆ ನೀನು ಹೆದರಿ ನೀನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದಿ, ಅದು 25 ಆಯ್ತು. ನಾನು ನಿನಗೊಂದು ಸೂತ್ರವನ್ನು ಹೇಳ್ತೇನೆ ಅಂತೇಳಿ ಅವ್ರ ಹತ್ರ ಸ್ವಲ್ಪ ಬಲಕ್ಕೆ ತಿರುಗು ಅಂತ ಹೇಳಿದರಂತೆ. ಅವರು ಬಲಕ್ಕೆ ತಿರುಗಿದ್ರು. ಆಗ 25 ನಾಯಿಗಳು ಕೂಡ ಬಲಕ್ಕೆ ತಿರುಗಿದವು. ಹಾಗೆ ಪುನಃ ನಿನ್ನ ಹಿಂದಕ್ಕೆ ನೋಡು ಅಂತ ಹೇಳಿದ್ರಂತೆ. ಹಾಗೆ ಅವರು ಹಿಂದಕ್ಕೆ ತಿರುಗಿ ನಿಂತರು. 25 ನಾಯಿಗಳು ಕೂಡ ಹಿಂದಕ್ಕೆ ತಿರುಗಿ ನಿಂತು. ನಂತರ ಹೇಳಿದ್ರಂತೆ, ಜೋರಾಗಿ ಒಂದು ಕೂಗಿ ನೀನು ಓಡ್ಲಿಕ್ಕೆ ಶುರು ಮಾಡು ಅಂತ. ಹಾಗೆ
ಹಾಗೆ ನರೇಂದ್ರ ಜೋರಾಗಿ ಒಂದು ಬೊಬ್ಬೆ ಹಾಕಿ ಓಡ್ಲಿಕ್ಕೆ ಶುರು ಮಾಡುವಾಗ 25 ನಾಯಿಗಳು 25 ದಾರಿಯಲ್ಲಿ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಬಂಧುಗಳೇ. ಅದೇ ರೀತಿ ಹಿಂದೂ ಸಮಾಜವನ್ನು ಕೆಣಕಲಿಕ್ಕೆ ಬರುವ, ಹಿಂದೂ ಸಮಾಜವನ್ನು ಅಣಕಿಸಲಿಕ್ಕೆ ಬರುವ, ಧರ್ಮಕ್ಷೇತ್ರಗಳನ್ನು ನಾಶ ಮಾಡುವಂತ ಈ ಭಾವನೆಗಳನ್ನು ಘಾಸಿಗೊಳಿಸುವವರ ಬಗ್ಗೆ ನಾವು ಯಾವತ್ತೂ ಕೂಡ ಮೃದು ಹೃದಯಗಳಾಗಬಾರದು. ನಾವು ಎದ್ದು ನಿಲ್ಲಬೇಕು, ನಾವು ಗಟ್ಟಿಯಾಗಿ ಮಾತನಾಡಬೇಕು, ಬೇಕಾಗಿ ಬಂದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕು. ಯಾರೋ ಒಬ್ಬ ಕರ್ನಾಟಕದ ಒಬ್ಬ ರಾಜಕೀಯ ನೇತಾರ ಒಂದು ವೇದಿಕೆಯಿಂದ ಮಾತನಾಡಿದಂತ ಒಂದು ವಿಚಾರ ನೆನಪಾಗ್ತಾ ಇದೆ. ಹಿಂದೂ ಸಂಘಟನೆ ಬಗ್ಗೆ ಕೀಳಾಗಿ ಮಾತನಾಡುತ್ತಾ ಅವನಲ್ಲಿ ಇರುವಂತ ಬಲವನ್ನು ತೋರಿಸಲಿಕ್ಕೆ ಹೋಗಿ ಅವ ಒಂದು ಮಾತು ಹೇಳ್ತಾನೆ, ನೀ ತಾಂಟ್ರೆ ಬಾ ತಾಂಟ್ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾನೆ. ಇವತ್ತು ಹಿಂದೂ ಸಮಾಜ ಹೇಳ್ತಾ ಇದೆ, ಈ ರೀತಿ ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಶಕ್ತಿಗಳಿಗೆ ನಾವು ಉತ್ತರವನ್ನು ಕೊಡೋದು ಹೇಗೆ? ಕಾರ್ಕಳದಲ್ಲಿ ಸೇರಿ ಇರುವಂತ ಈ ಧರ್ಮ ಬಂಧುಗಳು ಗಟ್ಟಿಯಾಗಿ ಹೇಳ್ತೇವೆ, ನೀ ತಾಂಟ್ರೆ ಬಾ ತಾಂಟ್. ನಿಮ್ಮ ಯಾವ ರೀತಿಯ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಹಿಂದೂ ಸಮಾಜ ಸನ್ನದ್ಧವಾಗಿದೆ. ಧಾರ್ಮಿಕವಾಗಿ ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುಗಳಿದ್ದಾರೆ. ಅದೇ ರೀತಿ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಹೋರಾಟ ಮಾಡಬೇಕು ಅಂತ ಆದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ನಾಯಕರಿದ್ದಾರೆ. ಅಲ್ಲ, ಕೇವಲ ತಮ್ಮಲ್ಲಿ ಇರುವಂತ ಶರೀರ ಬಲದೊಂದಿಗೆ ಆಕ್ರಮಣಕಾರಿಯಾಗಿ ಬರುವುದಾಗಿದ್ರೆ ನಮಗೂ ಗೊತ್ತಿದೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ. ನಾವು ಯಾವತ್ತೂ ಕೂಡ ಭಾಷೆ ತಪ್ಪಿ ಮಾತಾಡುವುದಿಲ್ಲ, ನಾವು ಯಾವತ್ತೂ ಕೂಡ ಸಂಸ್ಕಾರ ಬಿಟ್ಟು ಮುಂದುವರಿಯುವುದಿಲ್ಲ. ಆದರೆ ಭಾಷೆ ತಪ್ಪಿ ಮಾತನಾಡುವವನಿಗೆ, ಸಂಸ್ಕಾರ ಬಿಟ್ಟವನಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಎಂಬುದು ಹಿಂದೂ ಸಮಾಜಕ್ಕೆ ತಿಳಿದಿದೆ. ಭವಿಷ್ಯತ್ತಿನಲ್ಲಿ ಅಗತ್ಯ ಬಿದ್ದರೆ ಆ ದಾರಿಯಲ್ಲಿ ಕೂಡ ಹೋಗ್ಲಿಕ್ಕೆ ಸಮಾಜ ಸನ್ನದ್ಧವಾಗಿದೆ ಎಂಬ ಗಟ್ಟಿಯಾಗಿರುವಂತಹ ಸಂದೇಶವನ್ನು ಸಾರುತ್ತಾ ಕೇರಳದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಮಧ್ಯೆ ಧಾರ್ಮಿಕವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ. ಒಳಗಡೆ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಹೊರಗಡೆ ಕ್ರಿಶ್ಚಿಯನ್ ಮಿಷನಿಯರ್ ಅವರು ಬಂದು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸೀತೆಯನ್ನ ಅವರು ನಿಂದಿಸ್ತಾರೆ, ದ್ರೌಪದಿಯನ್ನ ವೇಶ್ಯೆ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಹೇಳುವಾಗ ಎದುರುಗಡೆ ಕುಳಿತು ಕೈ ಚಪ್ಪಾಳೆ ತಟ್ಟುವವರು ಯಾರೆಂದ್ರೆ ಹಿಂದೂ ಸಮಾಜದ ಬಂಧುಗಳು. ಈ ಪರಿಸ್ಥಿತಿಯನ್ನು ಗಮನಿಸಿದಂತ ಪೂಜನೀಯ ಸತ್ಯಾನಂದ ಸರಸ್ವತಿಯವರು ಈ ಸಮಾಜವನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿ ಕೇರಳದಲ್ಲಿ ಸಂಘಟನೆಯ ಬೇರಾಗಿರುವಂತಹ ಹಿಂದೂ ಐಕ್ಯವೇದಿ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಹಿಂದೂ ಸಂಘಟನೆಯ ರಾಜ್ಯಾಧ್ಯಕ್ಷೆಯಾಗಿದ್ದುಕೊಂಡು ಈಗ ನಮ್ಮ ರಕ್ಷಾಧಿಕಾರಿಯಾಗಿರುವಂತಹ ಒಬ್ಬಾಕೆ ತಾಯಿ ಅವರು ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಜನಿಸಿದವರು. ಮಲಪ್ಪುರಂ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆಯ ಸತ್ಯವನ್ನು ಸಮಾಜದ ಮುಂದಿಡದೆ ಚರಿತ್ರೆಯ ಪುಟದಲ್ಲಿ ಇರುವಂತ ಸುಳ್ಳನ್ನ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಪ್ರತಿಬಿಂಬಿಸುವ ರೀತಿಯಲ್ಲಿ ಸಮಾಜಕ್ಕೆ ಬೋಧನೆಯನ್ನು ನೀಡ್ತಾ ಇದ್ದಾರೆ. ಆದರೆ ಅಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮಾರಣ ಹೋಮ. ಆ ರೀತಿಯ ಮಾರಣ ಹೋಮದಲ್ಲಿ ತನ್ನ ಕುಟುಂಬವೂ ಕೂಡ ಒಳಪಟ್ಟಿತ್ತು. ಆ ನೋವನ್ನು ಅನುಭವಿಸ್ತಾ ಇರುವಂತ ತಾಯಿ, ನಾನು ನನ್ನ ಮಕ್ಕಳ ಕಾಲಕ್ಕೆ ಈ ರೀತಿ ಇರಬಾರದು ಎಂಬ ಚಿಂತನೆಯೊಂದಿಗೆ ಈ ಸಂಘಟನೆಯ ಕಾರ್ಯಕರ್ತೆಯಾಗಿ ತೊಡಗಿಸಿಕೊಳ್ತಾರೆ, ಗಟ್ಟಿಯಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇವತ್ತು ಆ ಸಂಘಟನೆಯ ರಾಜ್ಯಾಧ್ಯಕ್ಷ ಆದರೂ ರಕ್ಷಾಧಿಕಾರಿಯಾಗಿದ್ದುಕೊಂಡು ಕೇರಳದ ಉದ್ದಗಲಕ್ಕೆ ಅವರು ಸಂಚಾರವನ್ನು ಮಾಡಿ, ಪ್ರಯಾಣವನ್ನು ಮಾಡಿ ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ತಾಯಿ ವೇದಿಕೆಯಿಂದ ಹೇಳಿದಂತ ಮಾತು ನನಗೀಗ ನೆನಪಾಗುತ್ತಾ ಇದೆ. ನನಗೆ ಪ್ರತಿ ವೇದಿಕೆಯಲ್ಲಿ ಕೂಡ ನೆನಪಾಗುವಂತ ಮಾತು. ಭಾರತ ದೇಶದಲ್ಲಿ ನಾವು ಒಟ್ಟು 83 ಶತಮಾನ ಹಿಂದೂಗಳಿದ್ದೇವೆ. ಇಲ್ಲಿರುವಂತದ್ದು ಕೇವಲ 17 ಶತಮಾನ ಮಾತ್ರ ಅಲ್ಪಸಂಖ್ಯಾತರು. ಅದೇ ರೀತಿ ಆ 17 ಶತಮಾನ ಅಲ್ಪಸಂಖ್ಯಾತರು ಕೂಡ ದುಷ್ಟರಲ್ಲ. ಅದರಲ್ಲಿ ದುಷ್ಟ ಚಿಂತನೆ ಇರುವಂತವರು ಕೇವಲ 6-7 ಶತಮಾನ. ಆದರೆ ಆ 6-7 ಶತಮಾನ ಪಾತಕಿಗಳು ಮಾಡುವಂತ ಕಾರ್ಯದೊಂದಿಗೆ ಕೈ ಜೋಡಿಸಿಕೊಳ್ಳುವವರು ಯಾರೆಂದರೆ ಅವರಿಗೆ ಶಕ್ತಿ ಬರುವುದು ಯಾವಾಗ ಎಂದರೆ ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಯಾವ ಹಿಂದೂಗಳಾಗಿದ್ದುಕೊಂಡು ಧರ್ಮವನ್ನ ಮರೆತು ಹೋಗುವವರಿಂದಲಾಗಿ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಒಬ್ಬ ಮುಸಲ್ಮಾನ್ನಿಂದಲೂ ಒಬ್ಬ ಕ್ರಿಶ್ಚಿಯನ್ಗಿಂತಲೂ ಕೂಡ ಜಾಗೃತಿ ಮಾಡಬೇಕಾದ್ದು ಮತಾಂತರಿತ ಹಿಂದೂವನ್ನು. ಆ ರೀತಿಯ ಮತಾಂತರಿತ ಚಿಂತನೆ ಇರುವಂತಹ ಹಿಂದೂಗಳ ಆ ಬಲದೊಂದಿಗೆ ಅವರು ನಮ್ಮನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನಿಸುವಂತ ಸಂದರ್ಭದಲ್ಲಿ ಈ 83 ಶತಮಾನ ಹಿಂದೂಗಳು ಜೊತೆಯಾಗಿ ಮೂತ್ರ ಮಾಡಿದರೆ ಸಾಕು, ಆ ಮೂತ್ರದ ರಭಸಕ್ಕೆ ಕೊಚ್ಚಿ ಹೋಗುವಷ್ಟು ಮಾತ್ರ ದುಷ್ಟ ಶಕ್ತಿಗಳು ಇರುವಂತಹ ಸಂದರ್ಭದಲ್ಲಿ ನೀವು ಯಾಕೆ ಮಲಗಿ ನಿದ್ರಿಸ್ತೀರಿ? ಹೇಳಿ, ಎದ್ದೇಳಿ, ಧರ್ಮ ರಕ್ಷಣೆಗೋಸ್ಕರವಾಗಿ ನಾವು ಮುಂದಡಿ ಇಡುವ. ಆತ್ಮೀಯ ಸುನೀಲ್ ಜಿ ಅವರು ಹೇಳಿದಂತೆ ಇನ್ನೊಂದು ಜನಾಗ್ರಹ ಸಭೆ ಬರಬಾರದು, ಇನ್ನೊಂದು SIT ತನಿಖೆ ಬರಬಾರದು. ನಮ್ಮ ಧರ್ಮಗುರುಗಳು
ಗುರುಗಳ ಬಗ್ಗೆ, ನಮ್ಮ ಧರ್ಮಕ್ಷೇತ್ರಗಳ ಬಗ್ಗೆ, ನಮ್ಮ ಸಾಮಾಜಿಕ ನೇತಾರರ ಬಗ್ಗೆ, ಹಿಂದೂ ಸಮಾಜಕ್ಕೆ ನಿರಂತರವಾಗಿ ಬೆಂಬಲವನ್ನು ನೀಡ್ತಾ ಅಂತ ಇರುವಂತ ಆ ವ್ಯಕ್ತಿಗಳ ಬಗ್ಗೆ ಯಾರೇ ಒಬ್ಬ ಕೆಟ್ಟದ್ದಾಗಿ ಮಾತನಾಡಿದರೆ ಆ ರಾತ್ರಿ ಮಾತ್ರ ಮಾತನಾಡಬೇಕು, ಮರುದಿವಸ ಒಂದು ಅವನ ನಾಲಿಗೆ ಇಲ್ಲದಾಗಬೇಕು, ಅಲ್ಲದಿದ್ರೆ ಆ ವ್ಯಕ್ತಿಯೇ ಇಲ್ಲದಾಗಬೇಕು. ಆ ರೀತಿಯ ಚಿಂತನೆಯೊಂದಿಗೆ ಹಿಂದೂ ಸಮಾಜ ಮುಂದಡಿ ಇಟ್ಟರೆ ಈ ಪಿಶಾಚಿಗಳ ರೋಗ ಎಲ್ಲವೂ ಕೂಡ ನಿಲ್ತದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಡೋಣ. ಈ ಸಮಯದಲ್ಲಿ ಧರ್ಮ ರಕ್ಷಣೆಗೋಸ್ಕರವಾಗಿ, ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಬಂಧುಗಳಿಗೂ, ಕೇರಳ ರಾಜ್ಯದಿಂದ ಇಲ್ಲಿಗೆ ಕರೆದು ನನಗೂ ತಮ್ಮ ಜೊತೆಯಲ್ಲಿ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಧರ್ಮ ಬಂಧುಗಳಿಗೂ, ಪ್ರತ್ಯೇಕವಾಗಿ ಇಲ್ಲಿಂದ ಕರೆ ಮಾಡಿರುವಂಥ ರವೀಂದ್ರನಾಥ್ ಶೆಟ್ಟಿಯವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.